ಸಿಎಂ ಡಿಕೆ ಬ್ರದರ್ ಡಿಕೆ ಸುರೇಶ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅಂತ. ಯಾಕಂದ್ರೆ ಪರಸ್ಪರ ವಾಕ್ಸಮರಕ್ಕೆ ಕಾರಣವಾಗ್ತಿದೆ ಅಡ್ಡ ಮತದಾನದ. ಡಿಕೆ ಸುರೇಶ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಪರಸ್ಪರ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ಅಡ್ಡ ಮತದಾನ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ಏಟಿಗೆ ಎದುರೇಟು ಫೈಟ್. ಎಚ್.ಡಿ. ಕುಮಾರಸ್ವಾಮಿ ನಾಲಿಗೆ ಬಾಯಿ ಎರಡೂ ಶುದ್ಧ ಇಲ್ಲ. ರಾತ್ರಿ ಮಾತನಾಡಿದ್ದನ್ನ ಬೆಳಗ್ಗೆ ಮಾತನಾಡುವುದಿಲ್ಲ, ಬೆಳಗ್ಗೆ ಮಾತನಾಡಿದ್ದನ್ನ ರಾತ್ರಿ ಮಾತನಾಡುವುದಿಲ್ಲ. ಅಡ್ಡ ಮತದಾನದ ಎಚ್ಡಿಕೆ ಹೇಳಿಕೆಗೆ ಡಿಕೆ ಸುರೇಶ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಹಿತಶತ್ರುಗಳನ್ನ ಕಂಡು ಹಿಡಿಯಲು ಅಭ್ಯರ್ಥಿ ಹಾಕಿದ್ದೆ. ಅಡ್ಡ ಮತದಾನದ ಬಗ್ಗೆ ಹೇಳಿಕೆ ನೀಡಿದ್ದ ಕುಮಾರಸ್ವಾಮಿ. ಇನ್ನು ಕೇಂದ್ರ ಸಚಿವ ಎಚ್ಡಿಕೆ ಹೇಳಿಕೆಗೆ ವ್ಯಂಗ್ಯ ಮಾಡಿದ ಡಿಕೆ ಬ್ರದರ್ ಡಿಕೆ ಸುರೇಶ್. ಮೈಸೂರಿನಲ್ಲೊಂದು ಬೆಂಗಳೂರಿನಲ್ಲೊಂದು ಮಾತನಾಡ್ತಾರೆ ಕುಮಾರಸ್ವಾಮಿ. ಎಚ್ಡಿಕೆ ಬಗ್ಗೆ ಜಾಸ್ತಿ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಡಿಕೆಎಸ್ ಹೇಳಿದ್ದಾರೆ. ಡಿಕೆ ಸುರೇಶ್ ಹೇಳಿರುವಂಥದ್ದು ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ವರ್ಸಸ್ ಡಿಕೆ ಕುಮಾರಸ್ವಾಮಿ ನಡೀತಾ ಇರುವಂಥದ್ದು. ಇನ್ನು ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿರುವಂಥದ್ದು, ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಹಿತಶತ್ರುಗಳು ಯಾರ್ಯಾರಿದಾರೋ ಅವ್ರನ್ನ ಗಮನಿಸಬೇಕಾಗಿತ್ತು, ನೋಡಬೇಕಾಗಿತ್ತು, ತಿಳ್ಕೊಳ್ಬೇಕಾಗಿತ್ತು, ಹಾಗಾಗಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೆ ಅನ್ನುವಂಥ ಒಂದು ಹೇಳಿಕೆ ವಿಚಾರಕ್ಕೆ ಇವೆಲ್ಲವನ್ನ ಕೂಡ ಪರಿಗಣಿಸಿರುವಂಥ ಡಿಕೆ ಸುರೇಶ್ ವ್ಯಂಗ್ಯವಾಗಿ ಮಾತನಾಡುವುದರ ಜೊತೆಗೆ ಕೌಂಟರ್ ಅನ್ನ ಸಹಿತ ಕೊಟ್ಟಿದ್ದಾರೆ. ರಾತ್ರಿ ಮಾತಾಡೋದು ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಿಗ್ಗೆ ಮಾತಾಡೋದಿಲ್ಲ, ಬೆಳಿಗ್ಗೆ ಮಾತಾಡಿದ್ದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂತವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು ಶುದ್ಧ ಇಲ್ಲ ರೀ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಿಗ್ಗೆ ಮಾತಾಡೋದಿಲ್ಲ, ಬೆಳಿಗ್ಗೆ ಮಾತಾಡಿದ್ದನ್ನ ರಾತ್ರಿ ಮಾತಾಡೋದಿಲ್ಲ. ನಿಮಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ. ಅಂತವ್ರ ಬಗ್ಗೆ ಎಲ್ಲ ಮಾತಾಡೋದು ನಿಮಗೂ ಕೂಡ, ನಿಮ್ಮ ಚಾನೆಲ್ಗಳಿಗೂ ಕೂಡ ಗೌರವ ತರೋದಿಲ್ಲ. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡು. ಈಗಾಗಲೇ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೋವಿಂದರಾಜು ಗೆಲುವು ಅಲ್ಲಿ ಸೋಲು ಅನ್ನೋದು ನಿಶ್ಚಯವಾಗಿತ್ತು ಒಂದು ರೀತಿಯಲ್ಲಿ ಲೆಕ್ಕಾಚಾರ ಹಾಕೊಂಡು ನೋಡಿದಾಗ. ಹೀಗಾಗಿ ಈ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿರುವಂಥದ್ದು ಅಂದರೆ ಒಂದು ಲೆಕ್ಕಾಚಾರ ಹಾಕೊಂಡಿದ್ವಿ, ಅದರಲ್ಲಿ ಗೋವಿಂದರಾಜು ಸೋಲು ಅನ್ನೋದು ಪಕ್ಕಾ, ಬಟ್ ಯಾರ್ಯಾರು ಹಿತಶತ್ರುಗಳಿದ್ದಾರೆ ಅವ್ರನ್ನ ನೋಡಬೇಕಿತ್ತು, ಆ ಒಂದು ಕಾರಣಕ್ಕೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ನಿಲ್ಲಿಸಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್. ಹೀಗಾಗಿ ಡಿಕೆ ಸುರೇಶ್ ಕುಮಾರಸ್ವಾಮಿ ಬಗ್ಗೆ ಮಾತನಾಡಿರುವಂಥದ್ದು, ಬೆಳಿಗ್ಗೆ ಒಂದು ಮಾತಾಡ್ತಾರೆ, ರಾತ್ರಿ ಒಂದು ಮಾತಾಡ್ತಾರೆ. ಅವ್ರ ನಾಲಿಗೆ ಮತ್ತು ಬಾಯಿಗೆ ಹಿಡಿತವೇ ಇಲ್ಲ, ಸಂಬಂಧನ ಇಲ್ಲ, ಆ ರೀತಿಯಾಗಿ. ಯಾಕಂದರೆ ಒಂದು ಮಾತಾಡಿದರೆ ಅದ್ರ ಮೇಲೆ ನಿಲುವಿರೋಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಮಾಡಿ ಮಾತನಾಡಿರುವಂಥದ್ದು. ಈಗಾಗಲೇ ನಮ್ಗೆ ಗೊತ್ತಿದೆ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡೀತಾ ಇದೆ ಅಂತ. ಇನ್ನು ಡಿಕೆ ಬ್ರದರ್ ಡಿಕೆ ಸುರೇಶ್ ಯಥಾಸ್ಥಿತಿಯಲ್ಲಿ ಬ್ರದರ್ಗೆ ಸಪೋರ್ಟಿವ್ ಇದ್ದೇ ಇರುತ್ತೆ, ರಾಜಕೀಯವಾಗಿ ಆಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಡಿಕೆ ಸುರೇಶ್ ಒಂದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ.